ಫಿಲ್ಮ್ ಇಂಡಸ್ಟ್ರಿಯ ಹಾರ್ಟ್ ಸೆಂಟರ್ ಕರ್ನಾಟಕ ಫಿಲ್ಮ್ ಚೇಂಬರ್. ಈ ಬಾರಿ ಫಿಲ್ಮ್ ಚೇಂಬರ್ ಎಲೆಕ್ಷನ್ ದೊಡ್ಡ ಕುರುಕ್ಷೇತ್ರ ಯುದ್ಧಕ್ಕೆ ಸಾಕ್ಷಿ ಆಗುವ ಸೂಚನೆ ಇದೆ. ಈ ಬಾರಿ ಎಲೆಕ್ಷನ್ನಲ್ಲಿ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ತಮ್ಮ ಪೊಲಿಟಿಕಲ್ ಪಟ್ಟು ತಂತ್ರಗಳನ್ನು ಉಪಯೋಗಿಸುವ ಸಾಧ್ಯತೆ ಕಾಣ್ತಾ ಇದೆ. ಅದಕ್ಕೆ ಕಾರಣ ಆಗಿರೋದು ಇಬ್ರು, ಒಬ್ಬರು ಜಯಮಾಲಾ, ಮತ್ತೊಬ್ಬರು ಮುನಿರತ್ನ. ಇಬ್ಬರೂ ಕೂಡ ಈ ಬಾರಿಯ ಎಲೆಕ್ಷನ್ನಲ್ಲಿ ಸ್ಪರ್ಧೆ ಮಾಡೋ ಸಿಗ್ನಲ್ ಕೊಟ್ಟಿದ್ದಾರೆ. ಎಲೆಕ್ಷನ್ ನಡೆಯೋದು ಜನವರಿ ತಿಂಗಳ ಕೊನೆಯಲ್ಲಿ. ಜಯಮಾಲಾ ಈ ಹಿಂದೆ ಫಿಲ್ಮ್ ಚೇಂಬರ್ ಅಧ್ಯಕ್ಷಿಯಾಗಿ ಕೆಲಸ ಮಾಡಿದ್ದವರು. 2008ರಲ್ಲಿ ಜಯಮಾಲಾ ಚೇಂಬರ್ ಅಧ್ಯಕ್ಷಿಯಾಗಿದ್ದರಷ್ಟೇ ಅಲ್ಲ, ಫಿಲ್ಮ್ ಚೇಂಬರ್ನ ಮೊದಲ ಮಹಿಳಾ ಅಧ್ಯಕ್ಷೆ ಅನ್ನೋ ಇತಿಹಾಸವನ್ನು ಬರೆದಿದ್ದವರು. ಚಿತ್ರರಂಗ 75 ವರ್ಷ ಪೂರೈಸಿದ್ದನ್ನ ಅದ್ಧೂರಿಯಾಗಿ ಆಚರಿಸಿ ಗೆದ್ದಿದ್ದವರು ಜಯಮಾಲಾ. ಫಿಲ್ಮ್ ಚೇಂಬರ್ಗೆ ಹೊಸ ಸ್ಪರ್ಶ ಕೊಟ್ಟಿದ್ರು. ಚಿತ್ರೋದ್ಯಮಕ್ಕೆ ಸಹಕಾರ ನೀಡಿದ್ದ ಆಗಿನ ಸಿಎಂ ಯಡಿಯೂರಪ್ಪ ಅವರಿಗೆ ವಿಶೇಷ ಸನ್ಮಾನನೂ ಮಾಡಿದ್ರು. ಆದರೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಹುದ್ದೆಯಿಂದ ಇಳಿದ ಮೇಲೆ ಜಯಮಾಲಾ ಅವರು ಕಾಂಗ್ರೆಸ್ ಸೇರಿದ್ದರು. ಶಾಸಕಿಯಾಗಿದ್ದ ಜಯಮಾಲಾ ಆನಂತರ ಸಚಿವೆಯೂ ಆದರು. ಇತ್ತ ಮುನಿರತ್ನ ಕೂಡ ಯಶವಂತಪುರ ಕೌನ್ಸಿಲರ್ ಆಗಿದ್ದಾಗ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿದ್ದವರು. ಶೇಷಾದ್ರಿಪುರಂನಲ್ಲಿ ನಿರ್ಮಾಪಕರ ಸಂಘಕ್ಕೆ ಕಟ್ಟಡ ಖರೀದಿಗೆ ಜಾಗ ಖರೀದಿಸಿದ್ದವರು ಮುನಿರತ್ನ. ಶೇಷಾದ್ರಿಪುರಂನಲ್ಲಿ ನಿರ್ಮಾಪಕರ ಸಂಘಕ್ಕೆ ಕಟ್ಟಡ ನಿರ್ಮಾಣಕ್ಕೆ ಜಾಗ ಖರೀದಿಸಿದ್ದವರು ಮುನಿರತ್ನ. ನಿರ್ಮಾಣ ಶುರು ಮಾಡಿದ್ದು ಡಿ.ಕೆ. ರಾಮಕೃಷ್ಣ, ಕಟ್ಟಡ ಪೂರ್ಣವಾಗಿದ್ದು ಉಮೇಶ್ ಬಣಕಾರ್ ಅವಧಿಯಲ್ಲಿ. ಉದ್ಘಾಟನೆ ಮಾಡಿದ್ದವರು ಸಿದ್ದರಾಮಯ್ಯ. ಆದರೆ ನಿರ್ಮಾಪಕರ ಸಂಘಕ್ಕೊಂದು ಘನತೆ ತಂದುಕೊಟ್ಟವರು ಮುನಿರತ್ನ. ವಿಶೇಷ ಅಂದ್ರೆ ಮುನಿರತ್ನ ಅವರು ಕೂಡ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ಮೇಲೆ ರಾಜಕೀಯಕ್ಕೆ ಹೋಗಿ ಕಾಂಗ್ರೆಸ್ ಸೇರಿ ಶಾಸಕರಾಗಿ ನಂತರ ಬಿಜೆಪಿ ಸೇರಿ ಮಿನಿಸ್ಟರ್ ಆಗಿದ್ದವರು. ಜಯಮಾಲಾ ಅವರಿಗೆ ಚಿತ್ರರಂಗದಲ್ಲಿ ನಾಯಕಿಯಾಗಿ, ನಿರ್ಮಾಪಕಿಯಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಹೆಗ್ಗಳಿಕೆ ಇದ್ದರೆ, ನಿರ್ಮಾಪಕ ಮುನಿರತ್ನ ಅವರಿಗೂ ಯಶಸ್ವಿ ಚಿತ್ರಗಳನ್ನು ನಿರ್ಮಾಣ ಮಾಡಿದ ರಾಜ್ಯ ಪ್ರಶಸ್ತಿಯನ್ನು ಗೆದ್ದ ಕೀರ್ತಿ ಇದೆ. ಈಗ ಇವರಿಬ್ಬರು ಚುನಾವಣೆಯಲ್ಲಿ ಎದುರಾಬದರು ಆಗೋದು ಬಹುತೇಕ ಖಚಿತವಾಗಿದೆ. ಜಯಮಾಲಾ ಮತ್ತು ಮುನಿರತ್ನ ಮುಖಾಮುಖಿ ಆಗುವುದು ಖಚಿತವಾದರೆ ಆಗ ಜಯಮಾಲಾ ಪರವಾಗಿ ಸಿಎಂ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರೂ ನಿಲ್ತಾರೆ. ಮುನಿರತ್ನ ಮತ್ತು ಡಿ.ಕೆ. ಶಿವಕುಮಾರ್ ನಡುವಿನ ಜಿದ್ದು ನೋಡಿದವರ ಪ್ರಕಾರ ಡಿ.ಕೆ. ತಂತ್ರಗಾರಿಕೆ ಚೇಂಬರಿಗೂ ಎಂಟ್ರಿ ಕೊಡುವುದು ಆಲ್ಮೋಸ್ಟ್ ಕನ್ಫರ್ಮ್. ಇತ್ತೀಚೆಗೆ ನಟ್ಟು ಬೋಲ್ಟು ಟೈಟು ಹೇಳಿಕೆ ಕೊಟ್ಟು ಚಿತ್ರರಂಗದವರಲ್ಲಿ ಒಂದು ನಡುಕ ಹುಟ್ಟಿಸಿದ್ದವರು ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರು ಸಿನಿಮಾ ವಿತರಣೆಯಲ್ಲಿ ಆಕ್ಟಿವ್ ಇರೋ ಉದ್ಯಮಿ. ಮುನಿರತ್ನ ಕೂಡ ಕಮ್ಮಿ ಆಸಾಮಿ ಅಲ್ಲ. ತಂತ್ರಗಾರಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ಗೆ ಸವಾಲು ಹಾಕಬಲ್ಲ ನಾಯಕ. ಇಂಡಸ್ಟ್ರಿಯಲ್ಲಿ ಮುನಿರತ್ನ ಅವರನ್ನ ಪ್ರೀತಿಸೋರ ಸಂಖ್ಯೆ ಕಡಿಮೆ ಏನಿಲ್ಲ. ಒಂದು ಕಾಲದಲ್ಲಿ ಜಯಮಾಲಾ ಮತ್ತು ಮುನಿರತ್ನ ಇಬ್ಬರು ಒಂದೇ ಪಕ್ಷದಲ್ಲಿದ್ದವರು. ಸಿದ್ದರಾಮಯ್ಯ ಮೊದಲ ಬಾರಿ ಸಿಎಂ ಆಗಿದ್ದಾಗ ಒಟ್ಟಿಗೆ ಸರ್ಕಾರದಲ್ಲೂ ಕೆಲಸ ಮಾಡಿದ್ದವರು. ಈಗ ಬೇರೆ ಬೇರೆ ಪಕ್ಷದಲ್ಲಿದ್ದಾರೆ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಜಯಮಾಲಾ, ಮುನಿರತ್ನ ಅಷ್ಟೇ ಅಲ್ಲ, ಮಾಜಿ ಅಧ್ಯಕ್ಷ ಭಾಮಾ ಹರೀಶ್, ಸಿನಿಮಾ ಪ್ರೊಡ್ಯೂಸರ್ ಚಿಂಗಾರಿ ಮಹಾದೇವು ಕೂಡ ಸ್ಪರ್ಧೆ ಮಾಡೋ ಸೂಚನೆ ಇದೆ. ಈ ಬಾರಿಯ ಚೇಂಬರ್ ಎಲೆಕ್ಷನ್ ಹೊಸ ಇತಿಹಾಸ ಬರೆಯೋದು ಖಚಿತ.